ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈರುಳ್ಳಿ ಕಟ್ ಮಾಡೋದಕ್ಕೆ ಚಾಕು ಬೇಡ, ಮಿಕ್ಸರ್ ಜಾರ್ ಬೇಡ, ಈ ಒಂದೇ ಒಂದು ಬಾಟಲ್ ಇದ್ರೆ ಸಾಕು. ನಾವು 10 kg ಈರುಳ್ಳಿನ ನಿಮಿಷದಲ್ಲಿನೇ ಕಟ್ ಮಾಡ್ಬೋದು. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ನಿಂಬೆ ಹಣ್ಣನ್ನು ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಹೇಗೆ ಇಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಮನೆಗೆ ಜಾಸ್ತಿ ನಿಂಬೆಹಣ್ಣನ್ನು ತಂದಾಗ ನಾವು ಹಾಗೆ ಇಟ್ಬಿಟ್ರೆ ಒಣಗೋಗ್ಬಿಡುತ್ತೆ ಕಡೇಲಿ. ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೂಜು ಬಂದುಬಿಟ್ಟು ಕೊಳ್ತೋಗ್ಬಿಡುತ್ತೆ. ನಾವು ಈ ರೀತಿ ಇಡೋದ್ರಿಂದ ಒಂದು 6 ತಿಂಗಳು ಫ್ರೆಶ್ ಆಗಿ ಇಟ್ಕೊಳ್ಬೋದು. 6 ತಿಂಗಳು ಅಥವಾ ನಿಮಗೆ ಎಷ್ಟು ದಿನ ಬೇಕಾದರೂ ಫ್ರೆಶ್ ಆಗಿ ಇರುತ್ತೆ. ನೋಡಿ, ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ಟಿಶ್ಯೂ ಪೇಪರಲ್ಲಿ 4 ಭಾಗ ಮಾಡ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಟಿಶ್ಯೂ ಪೇಪರನ್ನು 4 ಭಾಗ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಟಿಶ್ಯೂ ಪೇಪರಲ್ಲಿ ಈ ರೀತಿ ನಿಂಬೆ ಹಣ್ಣು ಇಟ್ಬಿಟ್ಟು ಸುತ್ತಿದ್ದೀನಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ಥರ ಟಿಶ್ಯೂ ಪೇಪರ್ ಒಳಗಡೆ ನಿಂಬೆ ಹಣ್ಣು ಇಟ್ಬಿಟ್ಟು ಸುತ್ತಬಿಡಬೇಕು. ಈ ಥರ ಇಡೋದ್ರಿಂದ ಫ್ರೆಶ್ ಆಗಿ ಇರುತ್ತೆ ನಿಂಬೆಹಣ್ಣು. ನಿಮ್ಮ ಹತ್ರ ಏನಾದರೂ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ನ್ಯೂಸ್ ಪೇಪರ್ ಇರುತ್ತೆ ಅಲ್ವಾ ಮನೆಯಲ್ಲಿ, ನ್ಯೂಸ್ ಪೇಪರನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಿಂಬೆಹಣ್ಣನ್ನು ಇಟ್ಬಿಟ್ಟು ಸುತ್ತಬೇಕು. ನಾನು ಟಿಶ್ಯೂ ಪೇಪರಲ್ಲಿ ಯಾವ ರೀತಿ ಸುತ್ತಿ ತೋರಿಸಿದ್ನೋ ಅದೇ ಥರ ನ್ಯೂಸ್ ಪೇಪರ್ ಒಳಗೂ ಕೂಡ ನಿಂಬೆಹಣ್ಣು ಇಟ್ಬಿಟ್ಟು ಸುತ್ತಿ ಇಡಬೇಕು. ನೋಡಿ, ನಾನು ಟಿಶ್ಯೂ ಪೇಪರಲ್ಲಿ ಹಾಗೆ ನ್ಯೂಸ್ ಪೇಪರಲ್ಲಿ ನಿಂಬೆಹಣ್ಣನ್ನು ಸುತ್ತಿದ್ದೀನಿ. ಈಗ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡಿದ್ದೀನಿ. ಈ ಪ್ಲಾಸ್ಟಿಕ್ ಕವರಲ್ಲಿ ಪೇಪರ್ ಸುತ್ತಿರುವಂತಹ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿಬಿಟ್ಟು ಕವರನ್ನು ಪ್ಯಾಕ್ ಮಾಡಿಬಿಟ್ಟು ನೋಡಿ ಈ ಥರ ಗಂಟು ಹಾಕ್ಬಿಟ್ಟು ನಾವು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೆ ನಾವು 6 ತಿಂಗಳುಗಟ್ಟಲೆ ಫ್ರೆಶ್ ಆಗಿ ನಿಂಬೆಹಣ್ಣನ್ನು ಇಟ್ಕೊಳ್ಬೋದು. ಇದು ಒಂದು ಟಿಪ್ಸು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಒಂದು ಬೌಲಲ್ಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ. ನಾನು ರಿಫಂಡ್ ಆಯಿಲನ್ನು ತೊಗೊಂಡಿದ್ದೀನಿ, ಅಡುಗೆ ಎಣ್ಣೆ. ನೀವು ಕೋಕೋನಟ್ ಆಯಿಲು ಅಥವಾ ತುಪ್ಪ, ಎಳ್ಳೆಣ್ಣೆ ಯಾವುದು ಬೇಕಾದ್ರೂ ತೊಗೊಳ್ಬೋದು, ನಿಮ್ಮ ಅನುಕೂಲ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ನೋಡಿ ನಿಂಬೆ ಹಣ್ಣಿಗೆ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಪದೇ ಪದೇ ಕೈಗೆ ಎಣ್ಣೆ ಹಚ್ಕೊಂಡು ನಿಂಬೆ ಹಣ್ಣಿಗೆ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ಒಂದೇ ಸಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಎಲ್ಲ ನಿಂಬೆ ಹಣ್ಣಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ಥರ ಎಣ್ಣೆನ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಎಲ್ಲ ನಿಂಬೆ ಹಣ್ಣಿಗೂ ಕೂಡ ಎಣ್ಣೆನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿ, ನಿಂಬೆ ಹಣ್ಣಿಗೆ ಎಣ್ಣೆ ಅಪ್ಲೈ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಡ. ಈಗ ಎಣ್ಣೆ ಅಪ್ಲೈ ಮಾಡ್ಕೊಂಡಿರೋ ನಿಂಬೆ ಹಣ್ಣನ್ನು ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಗಾಜಿನ ಬಾಕ್ಸ್ಗೂ ಕೂಡ ಹಾಕ್ಕೊಳ್ಬೋದು. ಪ್ಲಾಸ್ಟಿಕ್ಕು ಅಥವಾ ಗಾಜಿನ ಬಾಕ್ಸ್ ಒಳಗೆ ಹಾಕಿಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಫ್ರೆಶ್ ಆಗಿ ಇರುತ್ತೆ. ಅಂದರೆ ಒಂದು 6 ತಿಂಗಳು ಫ್ರೆಶ್ ಆಗಿ ಇಟ್ಕೊಳ್ಬೋದು. ನಾವು ಯಾವ ರೀತಿ ಇಟ್ಟಿರ್ತೀವೋ ಅದೇ ಥರ ಫ್ರೆಶ್ ಆಗಿ ಇರುತ್ತೆ. ಈಗ ಈ ನಿಂಬೆಹಣ್ಣನ್ನು ನಾನು ಫ್ರಿಜ್ ಒಳಗಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾವು ಯೂಸ್ ಮಾಡಿಕೊಂಡ್ರೆ ಆಯಿತು. ಒಂದು 6 ತಿಂಗಳು ಫ್ರೆಶ್ ಆಗೇ ಇರುತ್ತೆ. ಸೊ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಎಷ್ಟೇ ಈರುಳ್ಳಿ ಇರಲಿ ಈ ಒಂದು ಬಾಟಲ್ನಿಂದ ನಾವು ಈರುಳ್ಳಿಯನ್ನು ನಿಮಿಷದಲ್ಲಿ ಕಟ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಒಂದು ಬಾಟಲ್ ತೊಗೊಂಡಿದ್ದೀನಿ. ಬಾಟಲ್ ಮೇಲಿರೋ ರ್ಯಾಪರನ್ನು ತೆಗೆದುಬಿಟ್ಟು ಚಾಕುವನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸೊ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ಬಾಟಲ್ ಮಧ್ಯ ಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಈ ರೀತಿ. ಈಗ ಬಾಟಲ್ ಒಳಗಡೆ ಎಷ್ಟು ಈರುಳ್ಳಿ ನಾವು ಹಚ್ಚಬೇಕು ಅಂತ ಅಂದ್ಕೊಂಡಿರ್ತೀವೋ ಅಷ್ಟು ಈರುಳ್ಳಿನ ಹಾಕ್ಕೊಳ್ಬೇಕು. ನಾನಿಲ್ಲಿ ಬಾಟಲ್ ಹಿಡಿಯೋಷ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ. ನಾನು 1 ಲೀಟರ್ ಬಾಟಲ್ ತೊಗೊಂಡಿರೋದ್ರಿಂದ ಸ್ವಲ್ಪ ಈರುಳ್ಳಿ ಹಿಡಿಯುತ್ತೆ. ನೀವು 2 ಲೀಟರ್ ವಾಟರ್ ಬಾಟಲಲ್ಲೂ ಕೂಡ ಮಾಡ್ಕೊಳ್ಬೋದು ಈ ರೀತಿ. ನೋಡಿ, ಈಗ ಈರುಳ್ಳಿ ಹಾಕಿದ ನಂತರ ಈ ಈರುಳ್ಳಿ ಬಾಟಲನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. 5 ರಿಂದ 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ನಮಗೆ ತುಂಬ ಬೇಗ ಬೇಕು, ಟೈಮ್ ಇಲ್ಲ ಅಂದಾಗ ಫ್ರೀಝರಲ್ಲಿ ಇಟ್ಬಿಟ್ಟು 5 ನಿಮಿಷ ಇಟ್ಟರೆ ಆಯಿತು. ನೋಡಿ, 5 ನಿಮಿಷ ಇಟ್ಟಿದ್ದೀನಿ ನಾನು ಫ್ರೀಝರಲ್ಲಿ. ಈಗ ಫ್ರಿಜ್ಜಿಂದ ಕಡೆಗೆ ತಗೊಂಡಿದ್ದೀನಿ. ನೋಡಿ, ಈರುಳ್ಳಿ ತುಂಬಾ ತಣ್ಣಗಿದೆ. ಸೊ ತುಂಬ ಅಂದರೆ ತುಂಬಾ ತಣ್ಣಗಿದೆ ಫ್ರೀಝರಲ್ಲಿ ಇಟ್ಟಿರೋದ್ರಿಂದ. ಈಗ ನಾನು ಇದನ್ನು ಹಚ್ಚಿಬಿಟ್ಟು ತೋರಿಸ್ತೀನಿ. ಈ ತಣ್ಣಗಿರೋದ್ರಿಂದ ಕಣ್ಣಲ್ಲಿ ನೀರು ಸಹ ಬರೋದಿಲ್ಲ. ಫಸ್ಟು ಚಾಕುನಿಂದ ಈರುಳ್ಳಿ ಮೇಲಿರೋ ಸಿಪ್ಪೆನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ತಣ್ಣಗಿರೋದ್ರಿಂದ ತುಂಬ ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ, ಕಣ್ಣಲ್ಲಿ ನೀರು ಸಹ ಬರೋದಿಲ್ಲ. ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆ ತೆಗಿಬೋದು ಅಂತ. ನಾವು ಹೊಸ ಈರುಳ್ಳಿ ತಂದಿರ್ತೀವಿ, ಆವಾಗ ಈರುಳ್ಳಿ ಸಿಪ್ಪೆ ತೆಗೆಯೋದಷ್ಟೊತ್ತಿಗೆ ಕಣ್ಣಲ್ಲಿ ಸುಮ್ಮನೆ ನೀರು ಬಂದುಬಿಡುತ್ತೆ, ತುಂಬಾ ಕಣ್ಣುರಿತಾ ಇರುತ್ತೆ. ನೋಡಿ, ಈಗ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಎಷ್ಟು ಈಸಿಯಾಗಿ ನಾವು ಸುಲ್ಕೊಳ್ಬೋದು ಈರುಳ್ಳಿ ಸಿಪ್ಪೆಯನ್ನು ಅಂತ.
ನೋಡಿ ಈ ಥರ ಈರುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ನಾನು ಈರುಳ್ಳಿಯನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ಇದ್ರ ಮೇಲೆಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಇರುತ್ತೆ, ಹಾಗಾಗಿ ವಾಶ್ ಮಾಡ್ಕೊಂಡು ಬಂದುಬಿಟ್ಟು ನಾನು ಚಾಕುವಿನಿಂದ ಕಟ್ ಮಾಡ್ತಾ ಇಲ್ಲ, ಗ್ರೇಟರನ್ನು ತೊಗೊಂಡಿದ್ದೀನಿ. ಗ್ರೇಟರಲ್ಲಿ ಚಿಪ್ಸ್ ಕಟರ್ ಇರುತ್ತೆ ಅಲ್ವಾ, ಪೊಟೆಟೊ ಚಿಪ್ಸ್ ಮಾಡೋದಕ್ಕೆ ಕಟ್ ಮಾಡ್ಕೊಳ್ತೀವಿ ಅಲ್ವಾ, ಅದರಲ್ಲಿ ನಾನು ಈರುಳ್ಳಿಯನ್ನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನಾವು 10 kg ಈರುಳ್ಳಿನ ನಿಮಿಷದಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಂತ, ಕಣ್ಣಲ್ಲಿ ಸ್ವಲ್ಪನೂ ನೀರು ಬರೋದಿಲ್ಲ. ನಾನು ಇನ್ನೂ ಒಂದು ಈರುಳ್ಳಿಯನ್ನು ಅರ್ಧ ಭಾಗವಾಗಿ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಈ ರೀತಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಉದ್ದುದ್ದಾಗಿ ನೀಟಾಗಿ ಬಿಡಿ ಬಿಡಿಯಾಗಿ ಕಟ್ಟಾಗುತ್ತೆ. ನಾವು ಒಗ್ಗರಣೆಗಾಗಲಿ ಅಥವಾ ಟಿಫನ್ ಮಾಡುವಾಗ ಹಾಕ್ಕೊಳ್ಳೋದಕ್ಕಾಗಲಿ ಅಥವಾ ಏನಕ್ಕಾದ್ರೂ ನಾವು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಟ್ಟಾಗುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ನೋಡಿ, ಕಣ್ಣಲ್ಲಿ ಒಂದು ಹನಿ ಕೂಡ ನೀರು ಬರೋದಿಲ್ಲ. ಈ ರೀತಿ ನಾವು ಈರುಳ್ಳಿ ಕಟ್ ಮಾಡೋದ್ರಿಂದ ಎಷ್ಟು ಬೇಕಾದರೂ ಕಟ್ ಮಾಡ್ಕೊಳ್ಬೋದು, ಬೇಜಾರಂತನೂ ಅನಿಸೋದಿಲ್ಲ, ಕಣ್ಣು ಕೂಡ ಉರಿಯೋದಿಲ್ಲ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಈರುಳ್ಳಿ ಅಂತ. ನಿಮಗೆ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳು ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.